ಯಾರೋ ATM ಅನ್ನು ದರೋಡೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಸ್ಥಳೀಯರು ದೂರು ಕೊಟ್ಟರು. ಪೊಲೀಸರು ಬಂದು ಎಲ್ಲದನ್ನು ಕೂಡ ನೋಡಿದ್ರು, CCTVನೂ ನೋಡಿದ್ರು. ಆಮೇಲೆ ಗೊತ್ತಾಯಿತು ಇದು ಯಾರೋ ದರೋಡೆ ಮಾಡೋಕ್ಕೆ ಬಂದಿದ್ದಲ್ಲ, ಯಾರೋ ಒಬ್ಬ ಕುಡುಕ ದುಡ್ಡು ಬರಲಿಲ್ಲ ಅಂತ ATM ಮೇಲೇ ದಾಳಿ ಮಾಡಿದ್ದಾನೆ ಅಂತ. ಎಂಥ ಸ್ಥಿತಿ ಇದೆ ನೋಡಿ. ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದಲ್ಲಿರುವಂಥ ATM ಇದು. ಅಲ್ಲಿಗೊಬ್ಬ ಟೈಟ್ ಆಗಿ ಬರ್ತಾನೆ, ದುಡ್ಡು ಬರಲ್ಲ, ಅವನಿಗೆ ಪಿತ್ತ ನೆತ್ತಿಗೆ ಇರುತ್ತೆ. CCTVಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ನೋಡಿ. ಅವನು ಬರ್ತಿರೋದು, ATM ಮೇಲೆ ದಾಳಿ ಮಾಡಿರೋದು, ATM ಮಷಿನ್ನ ಧ್ವಂಸ ಮಾಡಿರೋದು. ಕುಡಿದ್ರೆ ಮುಗಿದೋಯ್ತು, ಏನು ಬೇಕಾದರೂ ಮಾಡ್ಬೋದು ನೋಡಿ. ಆ ATM ಮಷಿನ್ ಮೇಲೇ ಒಂದು ದಾಳಿ ಮಾಡಿದ್ದಾನೆ, ಧ್ವಂಸ ಮಾಡಿದ್ದಾನೆ. ನವೆಂಬರ್ 27ನೇ ತಾರೀಕು ಆದಂಥ ಘಟನೆ ಇದು. ಅದಾದ ಮೇಲೆ ಸ್ಥಳೀಯರು ದೂರು ಕೊಟ್ಟರು, ಪೊಲೀಸ್ ಸ್ಟೇಷನಿಗೆ ಹೇಳಿದ್ರು, ನೋಡಿ ಹಿಂಗೆಲ್ಲ ಆಗಿದೆ, ಯಾರೋ ಇಲ್ಲಿ ಏನೋ ಒಂದು ಕರಾಮತ್ ಮಾಡಿದ್ದಾರೆ ನೋಡಿ ಅಂತ. ಆಮೇಲೆ ಗೊತ್ತಾಯಿತು, CC ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು, ಇದು ದರೋಡೆ ಅಲ್ಲ, ಇದು ಕುಡಿದಿರೋನೊಬ್ಬ ATM ಮಷಿನ್ನನ್ನೇ ಧ್ವಂಸ ಮಾಡಿದ್ದಾನೆ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಿದು ಘಟನೆ ಇದು? ಖಂಡಿತ ರಂಗನಾಥ್, ಆರಂಭದಲ್ಲಿ ಒಂದಷ್ಟು ಆತಂಕದ ವಾತಾವರಣ ಕೂಡ ತುರುವೇಕೆರೆಯಲ್ಲಿ ಸೃಷ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದಕ್ಕಿದ್ದಾಗೆ ಬಂದಂತ ಸಾರ್ವಜನಿಕರಿಗೆ ATM ಒಡೆದೋಗಿದೆ ಅನ್ನುವಂಥದ್ದನ್ನು ನೋಡಿ ಇಲ್ಲಿ ದರೋಡೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನ, ಗೊಂದಲಗಳು ಸೃಷ್ಟಿಯಾಗುತ್ತೆ. ಜೊತೆಗೆ ಸ್ಥಳೀಯ ಠಾಣೆಗೆ, ತುರುವೇಕೆರೆ ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಪೊಲೀಸರು ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ಜೊತೆಗೆ ಅಲ್ಲಿ ಬಂದು ಒಂದು ಪರಿಶೀಲನಾ ಪ್ರಕ್ರಿಯೆಯನ್ನ ಮಾಡ್ತಾರೆ. ಅದಾದ ಬಳಿಕವಾಗಿ CCTVಗಳನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇದೊಂದು ಕುಡುಕನ ಕೃತ್ಯ ಅನ್ನುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಅಂದ್ರೆ ಅದರ ಹಿಂದಿನ ರಾತ್ರಿ, ಅಂದ್ರೆ ನವೆಂಬರ್ 27ನೇ ತಾರೀಕು ವ್ಯಕ್ತಿಯವರು ಬರ್ತಾನೆ, ಬಂದು ಅಲ್ಲಿ ಏನು ATM ಅಲ್ಲಿ ಹಣ ಡ್ರಾ ಮಾಡುವಂತ ಒಂದಷ್ಟು ಯತ್ನವನ್ನ ಮಾಡ್ತಾನೆ. ಯಾವಾಗ ಹಣ ಬರೋದಿಲ್ಲ ಆಗ ಅಲ್ಲಿದ್ದಂತಹ ಹೊರಗಡೆ ಕಲ್ಲಿದ್ದಂತಹ ಕಲ್ಲನ್ನ ತಗೊಂಡ್ಬಂದು ಅದನ್ನ ATM ಅನ್ನ ಒಡೆದಾಕಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ಸದ್ಯ ಆ ಕುಡುಕ ಯಾರು ಅನ್ನುವಂತ ನಿಟ್ಟಿನಲ್ಲಿ ಒಂದು ಶೋಧ ಕಾರ್ಯವನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ವಡಿವೇಲು ಸ್ವಾಮಿ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈಗ ಆತನನ್ನ ಬಂಧಿಸಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿರುವಂತದ್ದು. ಮತ್ತೊಂದು ಕಡೆ CCTV ದೃಶ್ಯಗಳನ್ನ, ಮತ್ತಷ್ಟು CCTVಗಳನ್ನ ಪಡೀಲಿಕ್ಕೆ ಅಂತೇಳಿ ಈಗಾಗಲೇ ಮುಂಬೈಗೂ ಕೂಡ ಪತ್ರವನ್ನ ಬರೆದಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.